ರಾಜ್ಯದಲ್ಲಿ ಇನ್ಫ್ಯಾಕ್ಟ್ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಚಾರ ಅಂತಂದ್ರೆ ಅದು ಕಾಣಿಕೆ ಹುಂಡಿ ವಿಚಾರ. ಅತ್ಯಂತ ಸೇಫೆಸ್ಟ್ ಕಾಣಿಕೆ ಹುಂಡಿಗಳು ಅಂತ ನಾವು ಭಾವಿಸಿದ್ವಿ. ಸಿಸಿಟಿವಿ ಕಣ್ಗಾವಲಿರುತ್ತೆ ಅಂತ ಭಾವಿಸಿದ್ದಂತ ಅಂಥ ರಾಮನ ಹುಂಡಿಗೆ ಕಣ್ಣ ಹಾಕಿದ್ರು ಅಂತಂದ್ರೆ ರಾಜ್ಯದಲ್ಲಿ ಇರುವಂತಹ ಮುಜರಾಯಿ ಇಲಾಖೆಗೆ ಸೇರ್ಪಡೆ ಆಗುವಂತ ಈ ದೇವಸ್ಥಾನಗಳಲ್ಲಿ ಇರುವಂತಹ ಕಾಣಿಕೆ ಹುಂಡಿಗಳು ಹಾಗಾದ್ರೆ ಎಷ್ಟು ಮಟ್ಟಿಗೆ ಸೇಫ್ ಆಗಿದೆ ಅನ್ನೋದೇ ನಮ್ಮ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ. ಆ ರಿಯಾಲಿಟಿ ಚೆಕ್ ನಲ್ಲಿ ಒಂದಷ್ಟು ಅಸಲಿಯತ್ತುಗಳು ಗೊತ್ತಾಗಿದೆ. ರಾಮ ಮಂದಿರ ದೇಣಿಗೆ ಹಣ ಕಳ್ಳತನ ಆಯಿತು, ಅದರ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಮುಜರಾಯಿ ಇಲಾಖೆಯ ದೇವಾಲಯಗಳಿಗೆ ಒಂದಷ್ಟು ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನ ಈಗ ನೀಡಲಾಗಿದೆ. ರಾಜ್ಯದ 34,000ಕ್ಕೂ ಹೆಚ್ಚು ದೇವಸ್ಥಾನಗಳಿಗೆ ಈ ಮಾರ್ಗಸೂಚಿಗಳು ಅನ್ವಯ ಆಗತ್ತೆ. ಸಿಸಿಟಿವಿ ಕಣ್ಗಾವಲು ಹೆಚ್ಚಳಕ್ಕೆ ರಾಜ್ಯ ಸರ್ಕಾರ ಖಡಕ್ ಸೂಚನೆಯನ್ನ ಕೊಟ್ಟಿದೆ. ಹುಂಡಿಗಳ ಭದ್ರತೆ ಹಾಗಾದ್ರೆ ಎಷ್ಟಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಇವತ್ತಿನ ರಿಯಾಲಿಟಿ ಚೆಕ್. ಅತ್ಯಂತ ಶ್ರದ್ಧೆ, ಭಕ್ತಿ, ಭಾವದಿಂದ, ನಂಬಿಕೆಯಿಂದ ಜನ ದುಡ್ಡನ್ನ ಹಾಕ್ತಾರೆ. ಆದ್ರೆ ಆ ದುಡ್ಡೇ ಸೇಫ್ ಇಲ್ಲ ಅನ್ನೋದಾದ್ರೆ ಎಷ್ಟು ಮಟ್ಟಿಗೆ ಹಾಗಾದ್ರೆ ಉಳಿದಂತ ವಿಚಾರಗಳು ಸೇಫ್ ಅನ್ನುವಂತ ವಿಚಾರ ಚರ್ಚೆ ಆಗುವಂತ ವಿಚಾರ. ಅದರಲ್ಲೂ ಒಂದ್ ರೀತಿಯಲ್ಲಿ ಭಕ್ತರ ನಂಬಿಕೆಯನ್ನೇ ಘಾಸಿಗೊಳಿಸಿರುವಂತ ವಿಚಾರ. ಖಂಡಿತ ಅಶ್ವಿನಿ, ನೋಡಿ ನಮ್ಮ ರಾಜ್ಯದಲ್ಲಿ ಒಟ್ಟು 34,000ಕ್ಕೂ ಹೆಚ್ಚು ಧಾರ್ಮಿಕ ದತ್ತಿ ಇಲಾಖೆಯ ಒಳಗೆ ಒಳಪಡುವಂತ ದೇವಸ್ಥಾನಗಳಿದಾವೆ. ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ದೇವಸ್ಥಾನಗಳು ಅಂತ ಹೇಳಿ ಗುರುತಿಸಲಾಗಿದೆ. ಎ ಗ್ರೇಡ್ ಅಂತ ಹೇಳಿದ್ರೆ ಸುಮಾರು 25 ಲಕ್ಷಕ್ಕಿಂತ ಹೆಚ್ಚು ಆದಾಯ ಬರುವಂತ ದೇವಸ್ಥಾನಗಳು, 25 ಲಕ್ಷ ಆದಾಯ ಬರುವಂತ ದೇವಸ್ಥಾನಗಳು ಬಿ ಗ್ರೇಡ್, ಹಾಗೆ 5ರಿಂದ 10-15 ಲಕ್ಷ ಆದಾಯ ಬರುವಂತ ದೇವಸ್ಥಾನಗಳು ಸಿ ಗ್ರೇಡ್ ಅಂತ ಹೇಳಿ ನಾವು ಅದನ್ನ ಡಿವೈಡ್ ಮಾಡಿದೀವಿ. ಒಟ್ಟು ಧಾರ್ಮಿಕ ದತ್ತಿ ಇಲಾಖೆಗೆ ಪೂಜೆ ಪುನಸ್ಕಾರಗಳು ಅಥವಾ ಹುಂಡಿ ಹಣದಿಂದ ರಾಜ್ಯಕ್ಕೆ ದತ್ತಿ ಇಲಾಖೆಗೆ ವಾರ್ಷಿಕವಾಗಿ ಬರುವಂತ ದುಡ್ಡು ಎಷ್ಟು ಕೇಳಿದ್ರೆ 150ರಿಂದ 200 ಕೋಟಿಯಷ್ಟು ವಾರ್ಷಿಕವಾಗಿ ಆದಾಯ ಬರುತ್ತೆ. ಈಗ ಯಾಕೆ ಇದು ಪ್ರಸ್ತುತ ಅಂತ ಕೇಳಿದ್ರೆ ನಾವೆಲ್ಲರೂ ಕೂಡ ಪವಿತ್ರವಾಗಿ ಪೂಜಿಸುವಂತಹ ಅಥವಾ ಬಹಳ ಭಾವನಾತ್ಮಕ ವಿಚಾರ ಕೂಡ ಅದು ಅಯೋಧ್ಯೆಯ ರಾಮ ಮಂದಿರ. ಅಯೋಧ್ಯೆಯ ರಾಮ ಮಂದಿರ, ಆ ರಾಮ ಮಂದಿರದ ಒಳಗಡೆ ಹುಂಡಿ ಹಣ ಕಳವಾಗಿರೋದು ಎಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣ ಆಯಿತು, ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಯಿತು. ಭಕ್ತರ ಭಾವನೆಗಳ ಜೊತೆಗೆ ಅಲ್ಲಿನ ಆಡಳಿತ ಮಂಡಳಿ ಆಟ ಆಡ್ತು ಅನ್ನುವಂಥ ವಿಚಾರ, ಘಾಸಿಗೊಳಿಸ್ತು ಅನ್ನುವಂಥ ವಿಚಾರ. ಅದಾದ ನಂತರ ಈಗ ರಾಜ್ಯದಲ್ಲಿ ಇರುವಂಥ ಸುಮಾರು 34,000 ಧಾರ್ಮಿಕ ದತ್ತಿ ಇಲಾಖೆಯ ಒಳಗೆ ಒಳಪಡುವಂಥ ದೇವಸ್ಥಾನಗಳಲ್ಲಿ ಹುಂಡಿ ಹಣ ಎಷ್ಟು ಸೇಫ್, ಇಲಾಖೆಯ ಆದಾಯ ಎಷ್ಟು ಸೇಫ್ ಅನ್ನೋದ್ರ ಬಗ್ಗೆ ಈಗ ಸರ್ಕಾರ ಒಂದು ತೀರ್ಮಾನ ಮಾಡಿದೆ. ಆ ದೇವಸ್ಥಾನಗಳಿಗೆ ಸಿಸಿಟಿವಿ ಕಣ್ಗಾವಲಿಟ್ಟು ಅದೆಲ್ಲವನ್ನ ಮಾನಿಟರ್ ಮಾಡುವಂತ ತೀರ್ಮಾನ ಮಾಡಿದೆ. ಅಯೋಧ್ಯೆಯ ರಾಮ ಮಂದಿರ ಹುಂಡಿ ಹಣ ಕಳವು ಪ್ರಕರಣದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರಾಜ್ಯದ ಎಲ್ಲ ಮುಜರಾಯಿ ದೇವಸ್ಥಾನಗಳಿಗೆ ಮಾರ್ಗಸೂಚಿಯನ್ನ ಹೊರಡಿಸಿದೆ. ಹಾಗಾದ್ರೆ ರಾಜ್ಯದ ದೇವಸ್ಥಾನಗಳಲ್ಲಿ ಭದ್ರತೆ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಒಂದು ಡೀಟೇಲ್ ಆಗಿ ಒಂದು ರಿಯಾಲಿಟಿ ಚೆಕ್ ಮಾಡಿದೆ. ಮೊದಲದನ್ನ ನೋಡ್ಕೊಂಡು ಬನ್ನಿ, ಆ ನಂತರ ಚರ್ಚೆ ಮಾಡೋಣ. ರಾಮ ಮಂದಿರದಲ್ಲಿ ಹುಂಡಿ ಕಳವು ನಂತರ ಇದೀಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರಾಜ್ಯದ ದೇವಸ್ಥಾನಗಳಿಗೆ ಈಗ ಖಡಕ್ ಆಗಿ ಮಾರ್ಗಸೂಚಿಯನ್ನು ನೀಡಿದೆ. ಕಡ್ಡಾಯವಾಗಿ ಆ ದೇವಸ್ಥಾನದ ಒಳಗಡೆ ಗೋಲಕದ ಎದುರುಗಡೆ ಸಿಸಿಟಿವಿಯನ್ನ ಅಳವಡಿಸಬೇಕು. ಅಯೋಧ್ಯೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಬಹುಶಃ ನಮಗೆ ಎಚ್ಚರಿಕೆಯ ಗಂಟೆಯನ್ನ ಕೊಟ್ಟಿದೆ ಅಂತ ಹೇಳಿ ಅನ್ಕೊಳ್ತೀನಿ. ರಾಜ್ಯದ ಪ್ರಮುಖ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ ಇದೀಗ ಹೆಚ್ಚಿನ ಕಣ್ಗಾವಲನ್ನ ವಹಿಸೋದಕ್ಕೆ ಮುಂದಾಗಿರುವಂತದ್ದು. ಅಯೋಧ್ಯೆ ಹುಂಡಿ ಕಳವು ಎಚ್ಚೆತ್ತ ರಾಜ್ಯ ಸರ್ಕಾರ. 34,000ಕ್ಕೂ ಹೆಚ್ಚು ದೇಗುಲಗಳಿಗೆ ಮಾರ್ಗಸೂಚಿ. ಶ್ರೀರಾಮನೂರು ಅಯೋಧ್ಯೆ ಕೋಟ್ಯಾಂತರ ಭಕ್ತರ ಪುಣ್ಯ ಕ್ಷೇತ್ರ. ಇಲ್ಲಿಗೆ ಪ್ರತಿನಿತ್ಯವೂ ಭಕ್ತರ ದಂಡೆ ಹರಿದು ಬರುತ್ತೆ. ಇಂಥ ಧಾರ್ಮಿಕ ಕ್ಷೇತ್ರವಾದ ರಾಮ ಮಂದಿರದಲ್ಲಿ ನಡೆದಂತ ಹುಂಡಿ ಕಳ್ಳತನ ಪ್ರಕರಣ ದೇಶಾದ್ಯಂತ ಭಾರಿ ಸದ್ದು ಮಾಡಿತ್ತು. ರಾಮ ಭಕ್ತರನ್ನ ಆತಂಕಕ್ಕೆ ದೂಡಿದೆ. ಆದರೆ ಈ ಘಟನೆ ಬೆನ್ನಲ್ಲೇ ಇತ್ತ ಕರ್ನಾಟಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರಾಜ್ಯದ 34,000ಕ್ಕೂ ಹೆಚ್ಚು ದೇವಾಲಯಗಳಿಗೆ ಮಾರ್ಗಸೂಚಿ ಹೊರಡಿಸಿದೆ. ರಾಜ್ಯ ಸರ್ಕಾರ ದೇವಾಲಯಗಳ ಹುಂಡಿ ದೇಣಿಗೆ ರಕ್ಷಣೆಗೆ ಮುಂದಾಗಿದೆ. ಮುಜರಾಯಿ ವ್ಯಾಪ್ತಿಯಲ್ಲಿ ಬರುವಂತಹ ದೇವಸ್ಥಾನಗಳ ಹುಂಡಿ ಹಣ ಮತ್ತು ದೇಣಿಗೆಗೆ ಸಂಬಂಧಪಟ್ಟಂತೆ ಮಾರ್ಗಸೂಚಿ ಹೊರಡಿಸಿದೆ. ರಾಜ್ಯದ ಧಾರ್ಮಿಕ ದತ್ತಿ ಇಲಾಖಾ ವ್ಯಾಪ್ತಿಯಲ್ಲಿ 34,566 ದೇವಾಲಯಗಳು ಇವೆ. ಇವುಗಳಿಗೆ ಹುಂಡಿ ಎಣಿಕೆ, ಲೆಕ್ಕಪತ್ರ ನಿರ್ವಹಣೆ ವಿಚಾರಕ್ಕೆ ಸರ್ಕಾರ ಖಡಕ್ ಸೂಚನೆ ನೀಡಿದೆ. ಮುನ್ನೆಚ್ಚರಿಕೆಯಾಗಿ ಇಡೀ ರಾಜ್ಯದ
ಎಲ್ಲ ನಮ್ಮ ಮುಜರಾಯಿ ದೇವಸ್ಥಾನಗಳಲ್ಲಿ ಕಡ್ಡಾಯವಾಗಿ ಆ ದೇವಸ್ಥಾನದ ಒಳಗಡೆ ಗೋಲ್ಕದ ಎದುರುಗಡೆ CCTVಯನ್ನ ಅಳವಡಿಸಬೇಕು. ಅಯೋಧ್ಯೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಬಹುಶಃ ನಮಗೆ ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟಿದೆ ಅಂತೇಳಿ ಅನ್ಕೊಳ್ತೀನಿ ನಾನು. ಆ ರೀತಿ ಯಾವುದು ನಮ್ಮ A ಕ್ಯಾಟಗರಿ B ಕ್ಯಾಟಗರಿ ಎಲ್ಲಿ ಹೆಚ್ಚು ಹಣ ಬರುತ್ತೆ ಅದನ್ನೆಲ್ಲ ನೋಡಿ ಅಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ನಾವು ತಗೊಳ್ತೀವಿ. ಹುಂಡಿ ಭದ್ರತೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ 1. ಬೆಂಗಳೂರಿನ ಪ್ರಸಿದ್ಧ ಬನಶಂಕರಿ ದೇವಸ್ಥಾನದಲ್ಲಿ ವರ್ಷಕ್ಕೆ ಸುಮಾರು 6.5 ಕೋಟಿ ಕಾಣಿಕೆ ಸಂಗ್ರಹವಾಗುತ್ತೆ. ದೇಗುಲದಲ್ಲಿ 15 ಹುಂಡಿಗಳಿದ್ದು 130 ಸಿಸಿ ಕ್ಯಾಮೆರಾಗಳಿವೆ. ಹುಂಡಿ ತೆರೆಯುವಾಗ ಡಿಸಿ ಹಾಗೂ ಎಸಿ ಕಚೇರಿ ಅಧಿಕಾರಿಗಳು, ಮುಜರಾಯಿ ಇಲಾಖೆ ಅಧಿಕಾರಿಗಳು, ದೇವಸ್ಥಾನದ ಆಡಳಿತ ಮಂಡಳಿ, ಪೊಲೀಸ್ ಇಲಾಖೆ ಸೇರಿದಂತೆ ಎಲ್ಲ ವಿಡಿಯೋ ಚಿತ್ರೀಕರಣ ಮಾಡಲಿದ್ದಾರೆ. ನಾನೀಗ ಬನಶಂಕರಿ ದೇವಸ್ಥಾನದಲ್ಲಿದ್ದೇನೆ. ಇಲ್ಲಿ ಸಹ ಏನು ಹೈಯೆಸ್ಟ್ ಬೆಂಗಳೂರಿಗೆ ಇದು ಹೈಯೆಸ್ಟ್ ಹುಂಡಿ ಎಣಿಕೆ ಆಗುತ್ತೆ. 1.5 ತಿಂಗಳಲ್ಲಿ ಒಂದು 50 ಲಕ್ಷ ಈ ಒಂದು ಕಲೆಕ್ಷನ್ ಆಗುತ್ತೆ. ಎಲ್ಲ ಕಡೆ CCTV ಹಾಕಿದ್ದಾರೆ. ನೋಡ್ತಿರ್ಬೋದು ಇಲ್ಲಿ ಅಕ್ಕಪಕ್ಕದಲ್ಲೇ 3-4 CCTV ಇದೆ. ಸೂಕ್ತ ಭದ್ರತೆಯಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಹುಂಡಿ ಎಣಿಕೆ ಆಗ್ತಿದೆ ಎಂಬುದು ಒಂದು ಕಡೆ ಪೂಜಾರಿಗಳು ಸ್ಪಷ್ಟಪಡಿಸಿದ್ದಾರೆ. ರಿಯಾಲಿಟಿ ಚೆಕ್ 2. ಬೆಂಗಳೂರಿನ ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಸಹ ಹುಂಡಿಗಳಿಗೆ ಭದ್ರತೆ ಕೈಗೊಂಡಿದ್ದಾರೆ. ಹುಂಡಿ ಇಡುವ ಸ್ಥಳಗಳಲ್ಲಿ CCTV ಕಡ್ಡಾಯವಾಗಿ ಇಡಲೇಬೇಕಂತ ಸದ್ಯ ಬಸವನಗುಡಿಯ ದೇವಸ್ಥಾನದ ಒಳಗಡೆ 3 ಹುಂಡಿ ಇದೆ. ಸೀಲ್ಸ್ ಹಾಕಿದ್ದಾರೆ. ಯಾರು ಓಪನ್ ಮಾಡಾಗಿಲ್ಲ. ಓಪನ್ ಮಾಡುವ ಸಮಯ ನಿಗದಿ ಆಗುತ್ತೆ. ಮಾರ್ಗಸೂಚಿ ಅಂತ ಇವರು ಓಪನ್ ಮಾಡ್ತಾರೆ. ಓಪನ್ ಮಾಡುವಾಗ ಕಂದಾಯ ಅಧಿಕಾರಿಗಳು ಮತ್ತೆ ಮುಜರಾಯಿ ಅಧಿಕಾರಿಗಳು, ಹಿರಿಯ ಅರ್ಚಕರು ರೆಕಾರ್ಡ್ ಆಗಿ ಇಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ. ರಿಯಾಲಿಟಿ ಚೆಕ್ 3. ಚಾಮುಂಡಿ ಬೆಟ್ಟದ ಭದ್ರತೆಗೆ 160 CCTV ಕ್ಯಾಮೆರಾ ಕಣ್ಗಾವಲು ಇದೆ. ದೇವಸ್ಥಾನ ಆವರಣದ ಸುತ್ತ ಹುಂಡಿ ಇರುವಂತಹ ಸ್ಥಳಗಳಲ್ಲಿ CCTV ನಿಗಾ ಇರಿಸಲಾಗಿದೆ. ಒಂದು ಜನರಲ್ ಎಂಟ್ರಿಯಿಂದ ಬರುವಂತಹ ಜನರಿದ್ದಾರೆ. ಅವರು ಈ ಭಾಗದಲ್ಲಿ ಬಂದು ಹಣ ಏನೋ ಬಗ್ಲಾರಿ ತಟ್ಟೆ ಇರಬಹುದು, ಜೊತೆಗೆ ಹುಂಡಿಗೂ ಕೂಡ ಹಣವನ್ನು ಹಾಕುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಸುತ್ತಲೂ ಕೂಡ ಈ ಆವರಣದ ಸುತ್ತಲೂ ಕೂಡ ಸುಮಾರು 5ಕ್ಕೂ ಹೆಚ್ಚು CCTVಗಳನ್ನು ಹಾಕಲಾಗಿದೆ. ಇದೆಲ್ಲ ಮಾನಿಟರ್ ಮಾಡೋದಕ್ಕೆ ಒಂದು ರೂಮ್ ಕೂಡ ಮಾಡಲಾಗಿದೆ. ಆ ಒಂದು ರೂಮ್ ನಲ್ಲಿ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇರುವಂತದ್ದು. ರಿಯಾಲಿಟಿ ಚೆಕ್ 4. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನಕ್ಕೆ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭೇಟಿ ಕೊಡ್ತಾರೆ. ಈ ದೇವಸ್ಥಾನದ ಭದ್ರತೆಗೆ 28 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ದ್ವಾರ ಬಾಗಿಲಿದೆ. ಆ ದ್ವಾರ ಬಾಗಿಲಲ್ಲೇ ಒಂದು CCTV ಕ್ಯಾಮೆರಾ ಕೂಡ ಅಳವಡಿಕೆ ಮಾಡಿರುವಂತದ್ದು. ದೇವಸ್ಥಾನದ ಆವರಣದಲ್ಲಿ ಹುಂಡಿಗಳಿದೆ. ಸುಮಾರು 6ರಿಂದ 7 ದೊಡ್ಡ ದೊಡ್ಡ ಹುಂಡಿಗಳಿರುವಂತದ್ದು. ಆ ಎಲ್ಲ ಹುಂಡಿಗಳಿಗೂ ಕೂಡ ಕವರ್ ಅಪ್ ಆಗೋ ರೀತಿಯಾಗಿ ಮತ್ತೊಂದಷ್ಟು ಏನು ಆ CCTV ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಯಾವ ದೇಗುಲ ಎಷ್ಟು ಕಾಣಿಕೆ? ಮುಜರಾಯಿ ಇಲಾಖೆಯಡಿ ಬರುವಂತಹ ರಾಜ್ಯದ ಯಾವ ದೇಗುಲಕ್ಕೆ ವಾರ್ಷಿಕವಾಗಿ ಎಷ್ಟು ಆದಾಯವಿದೆ ಅನ್ನೋದನ್ನ ನೋಡೋಣ. ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದ ವಾರ್ಷಿಕ ಆದಾಯ 168 ಕೋಟಿ ರೂಪಾಯಿ ಇದೆ. ಮಲೆ ಮಹದೇಶ್ವರ ಬೆಟ್ಟ 118 ಕೋಟಿ, ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ 84 ಕೋಟಿ, ಮೈಸೂರು ಚಾಮುಂಡೇಶ್ವರಿ ದೇಗುಲ 80 ಕೋಟಿ, ಸವದತ್ತಿ ರೇಣುಕಾ ಯಲ್ಲಮ್ಮ 31 ಕೋಟಿ, ನಂಜನಗೂಡು ಶ್ರೀಕಂಠೇಶ್ವರ 29 ಕೋಟಿ, ಯಡಿಯೂರು ಸಿದ್ದಲಿಂಗೇಶ್ವರ 27 ಕೋಟಿ ಇದ್ರೆ ಕೊಪ್ಪಳ ಬಳಿ ಇರುವಂತಹ ಹುಲಿಗೆಮ್ಮ ದೇವಿ ದೇವಸ್ಥಾನದ ವಾರ್ಷಿಕ ಆದಾಯ 19 ಕೋಟಿ. ಉಡುಪಿ ಜಿಲ್ಲೆಯಲ್ಲಿರುವಂತಹ ಮಂದಾರ್ತಿ ದುರ್ಗಾ ಪರಮೇಶ್ವರಿ 18 ಕೋಟಿ. ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಆದಾಯ 14 ಕೋಟಿ. ಇನ್ನು ಬೆಂಗಳೂರಿನ ಬನಶಂಕರಿ ದೇವಾಲಯದ ವಾರ್ಷಿಕ ಆದಾಯ 13 ಕೋಟಿ ಇದೆ. ಸದ್ಯ ರಾಜ್ಯದಲ್ಲಿ 34,000ಕ್ಕೂ ಹೆಚ್ಚು ದೇವಸ್ಥಾನಗಳಿವೆ. 205 ಎ ಗ್ರೇಡ್ ದೇವಸ್ಥಾನಗಳು, 193 ಬಿ ಗ್ರೇಡ್ ದೇವಸ್ಥಾನಗಳು, 34,168 ಸಿ ಗ್ರೇಡ್ ದೇಗುಲಗಳಿವೆ. ಇವೆಲ್ಲ ದೇವಾಲಯಗಳಿಗೆ ಇದೀಗ ರಾಜ್ಯ ಸರ್ಕಾರ ಮಾರ್ಗಸೂಚಿಯನ್ನ ಹೊರಡಿಸಿದೆ. ಹುಂಡಿ ಎಣಿಕೆ, ಭದ್ರತೆ ಬಗ್ಗೆ ಎಲ್ಲದಕ್ಕೂ ನಿಗಾ ವಹಿಸುವಂತೆ ಆದೇಶ ನೀಡಿದೆ.